ಹರಿ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಯಲಮೇಲಾರಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರೇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ಅನಾಥಬಂಧು ನಿಮಿತ್ತಬಂಧು ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷದರಾಸ ವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವಜ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮಮಂಗಳಮೂರ್ತಿ ಕೋಮಲಾಂಗ ನೀರ ಮೇಘಶ್ಯಾಮ ಇಂದುವದನ ಬಹುಸುಂದರ ಇಂದಿರಾ ವಂದಿತ ಚರಣ ವೃಕೋದರ ವಂದ್ಯ ಕೇಶವಾದಿರೂಪ ಅಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ಅನಿರುದ್ಧಾದಿರೂಪ ಅನ್ನಮಯಾದಿರೂಪ ಅನೇಕ ಮಂತ್ರ ಪ್ರತಿಪಾದ್ಯ ಸರ್ವಸಾರ ಭೋಕ್ತ ಅಷ್ಟೈಶ್ವರ್ಯ ಪ್ರದಾತ ಓಂಕಾರ ವಾಚ್ಯ ವಿಶಿಷ್ಟ ತಾರತಮ್ಯ ವಾಚ್ಯ ಅನಂತಾನಂತ ಶಬ್ದವಾಚ್ಯ ಅಣುಮಹದ್ರೂಪ ಶಂಖಚಕ್ರ ಪೀತಾಂಬರಧಾರಿ ಕಮಲಾಕ್ಷ 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 ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 60ನೇ ಗದ್ಯ ಪಾಠವಾಗಿದೆ. 59ರವರೆಗೂ ಹೇಳಿರ್ತಕ್ಕಂಥ ಭಗವಂತನ ನಾಮಧೇಯ, ಗುಣವಾಚಕ, ಕ್ರಿಯಾವಾಚಕ, ವಿಶೇಷ ಗುಣಗಳನ್ನು ಹೇಳಿ ಕಮಲಾಕ್ಷನಲ್ಲಿ ಸಮರ್ಪಿಸುತ್ತಿದ್ದಾರೆ. ಇದು ಒಂದು ಮಹತ್ವದ ಘಟ್ಟ. ಗುರುಗಳ ವಿಶೇಷವಾದ ಅನುಗ್ರಹದಿಂದ ನಾವು ಈ ಘಟ್ಟಕ್ಕೆ ತಲುಪಿದ್ದೇವೆ. ಇದು ಶ್ರೀ ಪುರಂದರದಾಸರು ಮಾಡಿದ ಅತ್ಯಮೋಘ ಅನುಗ್ರಹ ರೂಪ. ಕಮಲಾಕ್ಷ. ಕಮಲಾಕ್ಷ ಅಂದರೆ ಏನು ಎಂಬತಕ್ಕಂಥಾದ ಪ್ರಶ್ನೆ. ಭಗವಂತ ಅವನ ನಾಮಧೇಯವೇ ಕಮಲಾಕ್ಷ ಅಂತ ಇಲ್ಲಿವರು ಕೇಳುತ್ತಾ ಬಂದಿದ್ದೇವೆ. ಯಾವುದ ನಾಮಧೇಯವೂ ಅದೇ ಅವನ ಗುಣವಾಚಕವೂ ಹೌದು, ಕ್ರಿಯಾವಾಚಕವೂ ಹೌದು ಎಂಬುದನ್ನು ಕೇಳುತ್ತಾ ಬಂದಿದ್ದೇವೆ. ಇದು ವಿಶೇಷವಾದ ಗುಣ, ಪ್ರತಿಯೊಂದೂ ಅತ್ಯಂತ ವಿಶೇಷವಾದದ್ದು. ಕಮಲಾಕ್ಷ ಎಂಬತಕ್ಕಂಥದ್ದು ಬಹಳ ಬಹಳ ವಿಶೇಷವಾದದ್ದು. ಕಮಲಾಕ್ಷ ಅಂದರೆ ಏನು ಎಂದು ಪ್ರಾರಂಭಿಸಿದರೆ, ಸಕಲರಿಗೂ ತಿಳಿದಂತೆ ಕಮಲ ಅಂದರೆ ಶ್ರೀ ಮಹಾಲಕ್ಷ್ಮಿ, ಅಕ್ಷಿ ಅಂದರೆ ಕಣ್ಣು. ಕಮಲಾಕ್ಷ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಯಾರ ಕಣ್ಣು ಅವನು ಕಮಲಾಕ್ಷ. ಶ್ರೀ ಲಕ್ಷ್ಮೀ ದೇವಿಯರನ್ನು ಹಿಡಿದು ನಡೆಸುವ ಎಂದರ್ಥ. ಶ್ರೀ ಮಹಾಲಕ್ಷ್ಮೀ ದೇವಿಯರು ನಿತ್ಯ ಮುಕ್ತಳಾದರು, ಸ್ವತಂತ್ರಳಲ್ಲ. ಸ್ವತಂತ್ರಳಾದ ಭಗವಂತನ ಅಧೀನವೇ
ಸದಾ ಇರುವವಳು ಎಂಬುದನ್ನು ಇಲ್ಲಿ ತಿಳಿಯಬಹುದು. ಎಲ್ಲರೂ ಅಸ್ವತಂತ್ರರು, ಆದರೆ ನಮ್ಮ ಅಸ್ವತಂತ್ರವನ್ನು ಅನಂತ ಕಾಲಕ್ಕೂ ತಿಳಿಯತಕ್ಕಂಥವಳು ಕೇವಲ ಲಕ್ಷ್ಮೀದೇವಿ ಮಾತ್ರ. ಉಳಿದೆಲ್ಲರೂ ಸಹ ಒಂದು ಅವಸ್ಥೆಯಲ್ಲಿ ಈ ಜ್ಞಾನ ಎಂಬತಕ್ಕಂಥದ್ದು ಮುಚ್ಚಿ ಹೋಗಿರುತ್ತದೆ. ಬ್ರಹ್ಮದೇವರು 100 ಜನ್ಮದ ನಂತರ ಅವರಿಗೆ ಅಪರೋಕ್ಷ ಸಿಗುತ್ತಾ ಇದೆ. ತತ್ಪೂರ್ವದಲ್ಲಿ ಅವರು ಚಿಂತಿಸಬೇಕಾಗತ್ತೆ. ಚಿಂತಿಸಿದಾಗ ಅವರಿಗೆ ಸ್ಮರಣೆ ಬರುತ್ತೆ. ಅಪರೋಕ್ಷ ಜ್ಞಾನವಾದ ಮೇಲೆ ಅದು ನಿತ್ಯವಾಗುತ್ತೆ. ರುದ್ರಾದಿ ದೇವತೆಗಳಿಗೆ ಕ್ಷಣಕ್ಕೂ ತಾವು ಸ್ವತಂತ್ರತೆಯನ್ನು ಅವರು ನೆನಪಿಸಿಕೊಳ್ಳುತ್ತಿದ್ದರು. ಯಾವುದೋ ಒಂದು ಕ್ಷಣದಲ್ಲಿ ಭಗವಂತ ಮೋಹಿನಿ ರೂಪವನ್ನು ತಾಳಿ ರುದ್ರದೇವರ ಮನಸ್ಸನ್ನೂ ಅಪಹರಿಸಿಬಿಡುತ್ತಾನೆ. ರುದ್ರದೇವರು ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾರುದ್ರದೇವರ ಗತಿಯೇ ಅದಾದ ಮೇಲೆ ಉಳಿದ ಎಲ್ಲ ಜೀವರ ಮನಸ್ಸು ಅತ್ಯಂತ ಚಂಚಲವಾಗಿರತಕ್ಕಂಥದ್ದು. ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಅತತ್ವಾಭಿಮಾನಿ ದೇವತೆಗಳು, ಗಂಧರ್ವರು, ಯಕ್ಷ, ಕಿಂಪುರುಷರು ಯಾರೇ ಆದರೂ ಸಹ ಭಗವಂತನನ್ನು ಮರೆಯುವ ಒಂದು ಹಂತದಲ್ಲಿ ತಲುಪಿರ್ತಾರೆ. ಏಕೆಂದರೆ ಅದು ತಾರತಮ್ಯ ದ್ಯೋತಕ. ಆದ್ದರಿಂದ ನಾವು ಕಮಲಾಕ್ಷ ಅಂತ ಹೇಳಿದಾಗ ಮುಕುಟಪ್ರಾಯವಾಗಿರತಕ್ಕಂಥ ಲಕ್ಷ್ಮೀದೇವಿಯನ್ನು ನಡೆಸುವಾತ ಲಕ್ಷ್ಮೀಪತಿ ಎಂಬತಕ್ಕಂಥದ್ದನ್ನು ನಮಗೆ ಮುಖ್ಯವಾಗಿ ತಿಳಿಬೇಕಾದ ಹಂತ ಇದಾಗಿದೆ. ಮಹಾಲಕ್ಷ್ಮೀ ದೇವಿಯರು ನಿತ್ಯ ಮುಕ್ತರಾದರೂ ಸ್ವತಂತ್ರ ಅಲ್ಲಲ್ಲ. ಸ್ವತಂತ್ರನಾದ ಭಗವಂತನ ಅಧೀನವೇ ಸದಾ ಇರುವಳು ಎಂಬತಕ್ಕಂಥದ್ದು ಏನಿದೆ, ಇದು ಲೋಕೋತ್ತರವಾದ ವಿಷಯವಾಗಿದೆ. ನಾವು ಈ ಒಂದು ವಿಷಯವನ್ನು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ನಿರಂತರವಾಗಿ ನಾವು ಅಂದುಕೊಳ್ಳುತ್ತೇವೆಯೋ ತಿಳಿಯುತ್ತೇವೆಯೋ ಮಹಾಲಕ್ಷ್ಮೀ ದೇವಿಯ ಪೂರ್ಣ ಕಟಾಹ ನಮಗೆ ಬರುತ್ತೆ. ಲಕ್ಷ್ಮೀಪತಿಯಾದ ಭಗವಂತನ ಕೃಪೆ ನಮ್ಮಲ್ಲಿ ನಿಲ್ಲಿಸುತ್ತದೆ. ಲೋಕದಲ್ಲಿ ಕಮಲ ಅಂದರೆ ಏನು? ತಾವರೆ ಹೂವು ಅಂದರೆ ಏನರ್ಥ? ನೀರಿನಲ್ಲಿದ್ದರೂ ನೀರ ಮೇಲೆಯೇ ತೇಲಾಡುವ ಸುಂದರ ಪುಷ್ಪ. ಇದರರ್ಥ ಏನು? ಪ್ರಳಯೋದಕ ಹಾಗೂ ಘನೋದಕದ ಮೇಲೆ ತೇಲುವ ಪುಷ್ಪ ಅಥವಾ ಎಲೆಗಳು ಶ್ರೀ ಮಹಾಲಕ್ಷ್ಮಿಯ ರೂಪಗಳೇ ಆಗಿದೆ. ನಾವೆಲ್ಲರೂ ಪ್ರಕೃತಿಯ ಅಧೀನದಲ್ಲಿದ್ದೇವೆ. ಈ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಮಹಾಲಕ್ಷ್ಮಿ. ಆದ್ದರಿಂದ ಪ್ರಕೃತಿಯಿಂದ ಅವಳಿಗೆ ಯಾವ ಕಾಟವೂ ಇಲ್ಲ, ಯಾವ ರೀತಿಯಲ್ಲಿ ದೋಷವೂ ಬರುವುದಿಲ್ಲ. ಅವಳ ಅಭಿಮಾನಿತ್ವ ಅಂತಕ್ಕಂಥದ್ದು ಭಗವಂತನ ವಿಶೇಷ ಆಜ್ಞೆಯನ್ನು ಪರಿಪಾಲನೆ ಮಾಡೋಕ್ಕೋಸ್ಕರವಾಗಿ ಆಗಿದ್ದಾಳೆ. ಅದು ದೋಷಕರವಲ್ಲ, ಅದು ತಾರತಮ್ಯ ದ್ಯೋತಕ. ಆದ್ದರಿಂದ ಮಹಾಲಕ್ಷ್ಮಿಯನ್ನು ಯಾವ ಒಂದು ಶಬ್ದದಿಂದ, ಯಾವ ಒಂದು ಗುಣದಿಂದ ನಾವು ತಿಳಿದರೆ ಆಕೆ ಬಹಳ ತೃಪ್ತಳಾಗ್ತಾಳೆಂದರೆ ಅವಳು ಅತ್ಯಂತ ಶ್ರೇಷ್ಠ ಅಸ್ವತಂತ್ರಳು, ಭಗವಂತನ ಅಧೀನಳು ಎಂಬತಕ್ಕಂಥ ಒಂದೇ ಮಾತು ಮಹಾಲಕ್ಷ್ಮೀ ದೇವರಿಗೆ ವಿಶಿಷ್ಟವಾದ ಪೂಜೆಯನ್ನು ಸಲ್ಲಿಸುವಂತಾಗತ್ತೆ. ಅದು ಭಗವಂತನ ಲಕ್ಷ್ಮೀಪತಿಯಾದ ಭಗವಂತನಿಗೆ ಒಂದು ಗುಣರೂಪವಾಗಿ, ಅವನ ನಾಮಧೇಯವಾಗಿ, ಕ್ರಿಯಾರೂಪವಾಗಿಯೂ ಸಹ ಇದೆ. ಅದೇ ಕಮಲಾಕ್ಷ. ನೀರಿನಲ್ಲಿದ್ದರೂ ನೀರಿನ ಸಂಪರ್ಕ ಹೊಂದದೇ ಇರುವ ತಾವರೆ ಹೂವು. ಭಗವಂತ ಪ್ರಕೃತಿ ಜೊತೆ ಇದ್ದರೂ ಅವನು ಎಂದು ಪ್ರಾಕೃತನಲ್ಲ. ಪ್ರಕೃತಿ ಸಂಬಂಧವಿಲ್ಲದೆ ತಾನು ಹೊತ್ತಿರುವ ಸ್ವಯಂಭೂವು ಎಂಬ ತತ್ವವನ್ನು ಇಲ್ಲಿ ತಿಳಿಯಬಹುದಾಗಿದೆ. ತಾವರೆ ಅಂದರೆ ಅಂದರೆ ತಾವೇ ಅವರೇ ತಮ್ಮನ್ನು ಎಂಬರ್ಥದಲ್ಲಿ ತಾವರೆ
ಎಂಬ ಅರ್ಥ ಇದೆ. ಅದೇ ತಾವರೆ ಭಗವಂತನಿಗೂ ವಾಚಕವಾಗುತ್ತದೆ. ಕಮಲಾಕ್ಷ ಅಂದರೆ ಕಮಲೆಯನ್ನು ತನ್ನ ಅಕ್ಷಿಯಲ್ಲಿ ಅಂದರೆ ಅಂಕೆಯಲ್ಲಿ, ತನ್ನ ದೃಷ್ಟಿ ನೋಟದ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡವ ಅಂತ ಅರ್ಥೈಸಬಹುದು. ಅಂದರೆ ಎಲ್ಲ ಕಡೆ ಹಬ್ಬಿರತಕ್ಕಂಥವಳು, ವ್ಯಾಪ್ತಿಯಾಗಿರ್ತಕ್ಕಂಥವಳು ಯಾರು? ಲಕ್ಷ್ಮೀದೇವಿ. ಅವಳನ್ನು ತನ್ನ ಕುಡಿ ನೋಟದಲ್ಲಿ, ತನ್ನ ಅಕ್ಷಿಪಥದಲ್ಲಿ ಅಂದರೆ ದೃಷ್ಟಿಯಲ್ಲಿ ಆಕರ್ಷಿಸಿಕೊಂಡಿರ್ತಕ್ಕಂಥವನು ಯಾರು? ಅಪ್ರಾಕೃತನಾದ ಭಗವಂತ. ಆದ್ದರಿಂದ ಅವನನ್ನು ಕಮಲಾಕ್ಷ ಎಂದು ಪುರಂದರದಾಸರು ಪರಿಚಯಿಸಿದ್ದಾರೆ. ಕಮಲಾಕ್ಷ ಎಂದಾಗ ಕೇವಲ ಕಮಲದ ಹೂವಲ್ಲ, ಕಮಲದಿಂದ ಏರ್ಪಟ್ಟಿರುವ ರೇಖೆಗಳು ಎಷ್ಟು ಇದೆಯೋ ಅಷ್ಟು ಮಹತ್ತಾದ ಲೋಕಗಳಿಗೆ ಕಾರಣವಾದ ಪ್ರಕೃತಿಯನ್ನು ತಾನು ರಕ್ಷಿಸುತ್ತಿರುವವನು ಎಂದು ತಿಳಿಯಬೇಕು. ಆದ್ದರಿಂದ ನಾವು ಬ್ರಹ್ಮಾಂಡ ಅಂತ ಕೇಳ್ತೀವಿ. ಬ್ರಹ್ಮಾಂಡ ಮುಖ್ಯ ಯಾರ ಅಧೀನದಲ್ಲಿದೆ ಅಂದರೆ ಲಕ್ಷ್ಮೀದೇವಿ ಅಧೀನದಲ್ಲಿದೆ. ಏಕೆಂದರೆ ಬ್ರಹ್ಮಾಂಡಕ್ಕೆ ಮೂಲ ಧಾತು ಯಾವುದು? ಪ್ರಕೃತಿ. ಆ ಪ್ರಕೃತಿಗೆ ಯಜಮಾನಳು, ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ನಾವು ನೋಡತಕ್ಕಂಥ ಪ್ರತಿ ಕಣವು ಲಕ್ಷ್ಮಿಯ ಅಭಿಮಾನ್ಯವಾದ ಪದಾರ್ಥವೇ ಆಗಿದೆ. ಬ್ರಹ್ಮದೇವರಿಗೆ ಕಮಲದ ರೇಖೆಗಳೇ ಬ್ರಹ್ಮಾಂಡದ ಸೃಷ್ಟಿಗೆ ನೆರವಾದುದು. ಕಮಲ ರೇಖೆಗಳೇ ಸಕಲ ವೇದಗಳ ಹಾಗೂ ವಾಗ್ಮಯ ಪ್ರಪಂಚ. ಸಕಲ ವೇದ ಪ್ರತಿಪಾದ್ಯ ಭಗವಂತ ಎಂಬುದು ಕಮಲಾಕ್ಷ. ಕಮಲಾಕ್ಷ ಎಂಬ ಶಬ್ದವೇ ಭಗವಂತ ಸ್ವತಂತ್ರ ಮತ್ತು ಅತ್ಯಂತ ಸಮೀಪದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯು ಭಗವಂತನಿಗೆ ಅಸ್ವತಂತ್ರಳಾಗಿ ಇರತಕ್ಕಂಥ ಮಹಾಸೇವಕಿ, ಅಂದರೆ ಬಹಳ ಭಕ್ತ್ಯಾಗ್ರಣಿ ಎಂಬತಕ್ಕಂಥದ್ದನ್ನು ಸೂಚಿಸುತ್ತಿದೆ ಕಮಲಾಕ್ಷ ಎಂಬ ಶಬ್ದ. ಹೀಗೆ ಸಕಲ ವೇದ ಪ್ರತಿಪಾದ್ಯ ಭಗವಂತ ಎಂಬುದು ಕಮಲಾಕ್ಷ ಎಂಬ ಪದದಿಂದಲೇ ಗ್ರಹಿಸಬಹುದು. ಏಕೆಂದರೆ ಕಮಲದ ಅಕ್ಷ ಅಂದರೆ ಯಾವ ಪ್ರತಿಯೊಂದು ರೇಖೆಗಳು ಏನಿದೆ ಆ ರೇಖೆಗಳೇ ವೇದಗಳು, ಆ ವೇದಗಳೇ ಶಬ್ದಗಳು, ಅದೇ ವಾಗ್ಮಯ ಪ್ರಪಂಚ. ಅದಕ್ಕೆ ಅಭಿಮಾನಿಯಾದ್ದರಿಂದ ಭಗವಂತ ವೇದ ಪ್ರತಿಪಾದ್ಯ ಅಂತ ತಿಳಿಯಬಹುದು. ಸಕಲ ಚೇತನರಿಗೆ ಮತ್ತು ಅಚೇತನಿಗೆ ಆಶ್ರಯ ಒದಗಿಸಿದವನು ಯಾರು? ನಿಯಮನ ಮಾಡುವವನು ಯಾರು? ಅವನೇ ಕಮಲಾಕ್ಷ. ಸಕಲ ಚೇತನರು ಎಂದಾಗ ಕಮಲಾಕ್ಷ, ಕಮಲದಲ್ಲಿರತಕ್ಕಂತಹ ದಳಗಳು ಏನು ತೋರಿಸ್ತಾ ಇದೆ ಅಂದರೆ ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಚೇತನ ಹಾಗೂ ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಜಡ ಪದಾರ್ಥಗಳು. ಇದು ಯಾರು ನಿಯಮನ ಮಾಡುತ್ತಿದ್ದಾರೆ ಅಂದರೆ ಭಗವಂತ. ಅವನ ಹೆಸರು ಕಮಲಾಕ್ಷ. ಕವರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರ್ಣವೇ ಘೋರೆ ಮಜ್ಜತೋ ಮಮ ಶಾಶ್ವತ ಎಂಬುದು ಕೃಷ್ಣಾಮೃತ ಮಹಾರ್ಣವದಲ್ಲಿ 228ನೇ ಪದ್ಯದಲ್ಲಿ ಶ್ರೀ ಮಧ್ವಾಚಾರ್ಯ ಇದನ್ನು ಸಂಗ್ರಹ ಮಾಡಿದ್ದಾರೆ. ಇದರರ್ಥ ಏನು? ಕಮಲಾಕ್ಷ ಅಂತ ಹೇಳಿದರೆ ಎಲ್ಲ ಭಕ್ತರು ಭಗವಂತನನ್ನು ಈ ರೀತಿಯಲ್ಲಿ ಬೇಡಿಕೊಳ್ಳಬೇಕು. ಭಗವಂತನ ಪಾದಗಳು ಕಮಲದ ಮೇಲೆ ಇರುವ ನಿಂತ ಚಿತ್ರವನ್ನೇ ವಿಶ್ವದ ಸಕಲ ದೇವಾಲಯದಲ್ಲಿ ನಾವು ಕಾಣುತ್ತೇವೆ. ಇದರರ್ಥ ಭಗವಂತನ ಕಾಲಿನ ಅಡಿಯಲ್ಲಿ ಕಮಲವಿದೆ. ಅದನ್ನೇ ಹೋಲುವ ಕಣ್ಣನ್ನು ತಾನು ಶಿರದಲ್ಲಿ ಧರಿಸಿದ್ದಾನೆ. ಭಗವಂತನ ಅಡಿ ಮುಡಿ ಎಲ್ಲವೂ ಒಂದೇ. ಏಕೆಂದರೆ ಭಗವಂತನಿಹ ನಾನಾಸ್ತಿ ಕಿಂಚನ, ಆದ್ದರಿಂದ ಅವನ ಪಾದವೂ ಒಂದೇ, ಶಿರಸ್ಸು ಒಂದೇ. ಆದರೆ ಭಗವಂತ ಎಲ್ಲೇ ನಾವು ನೋಡಿದರೂ ಸಹ ಭಗವಂತ ಒಂದು ಕಮಲದ ಹೂವಿನ ಮೇಲೆ ನಿಂತಿರ್ತಾನೆ.
ಅಥವಾ ಕುಳಿತಿರ್ತಾನೆ ಅಥವಾ ಮಲಗಿರ್ತಾನೆ. ಇದರ ಅರ್ಥವೇನು? ಕಮಲ ಎಂದಾಗ ಇಲ್ಲಿ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯರು. ಮಹಾಲಕ್ಷ್ಮೀ ದೇವಿಯರು ಯಾರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಜೀವರನ್ನು ರೆಪ್ರೆಸೆಂಟ್ ಮಾಡುತ್ತಾ ಇದ್ದಾಳೆ. ವಸ್ತುತಃ ಮಹಾಲಕ್ಷ್ಮೀ ದೇವಿಯರು ಈಶ ಪಂಗಡದಲ್ಲಿ ಸೇರಿದಾಗ ಲಕ್ಷ್ಮೀನಾರಾಯಣರನ್ನು ಈಶ್ವರರು ಅಂತ ಹೇಳಬೇಕು. ಅವರನ್ನು ಇಬ್ಬರು ನಿಯಾಮಕರು ಅಂತಲೇ ಹೇಳಬೇಕು. ಏಕೆಂದರೆ ಅವರಿಗೆ ಯಾವ ಸಾಧನೆ ಎಂಬತಕ್ಕಂಥದ್ದಿಲ್ಲ, ಅವರು ನಿತ್ಯ ಮುಕ್ತರು. ಉಳಿದ ಎಲ್ಲ ಜೀವರಿಗೂ ಸಾಧನೆ ಇದೆ, ಆದ್ದರಿಂದ ಅವರು ಸಾಧಕರು. ಲಕ್ಷ್ಮೀನಾರಾಯಣರು ಎಂದಿಗೂ ಸಾಧಕರಲ್ಲ. ಆದರೆ ಭಗವಂತನು ಏನು ಮಾಡಿದ್ದಾನೆ? ಪೂರ್ಣ ಸಾಧನೆ ಇಲ್ಲದೇ ಇರತಕ್ಕಂಥ ಲಕ್ಷ್ಮೀದೇವಿಯನ್ನೇ ಸಕಲ ಜೀವರಿಗೆ ನಿಯಾಮಕವನ್ನು ಮಾಡಿಕೊಳ್ಳುವಂತೆ, ಅಂದರೆ ನೇತೃತ್ವವನ್ನು ವಹಿಸುವಂತೆ ಜವಾಬ್ದಾರಿಯನ್ನು ಕಲ್ಪಿಸಿದ್ದಾನೆ ಭಗವಂತ. ಅದು ಯಾವ ರೀತಿಯಲ್ಲಿ? ಪ್ರಕೃತಿ ರೂಪದಲ್ಲಿ. ಆದ್ದರಿಂದ ಪ್ರಕೃತಿಗೆ ಅಭಿಮಾನಿ ದೇವತಾ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ಆದರು. ಆ ಪ್ರಕೃತಿ ಹೇಗಿರುತ್ತೆ ಅಂದರೆ ಭಗವಂತನ ಅಧೀನದಲ್ಲಿರುತ್ತೆ ಎಂದು ತೋರಿಸುವುದನ್ನೇ ಶ್ರೀ ಭಗವಂತ ಸದಾ ತಾವರೆಯ ಹೂವಿನ ಮೇಲೆ, ಕಮಲದ ಹೂವಿನ ಮೇಲೆ ನಿಂತಿರುವ ದೃಶ್ಯವನ್ನು ಸಾಧಕರು ಚಿಂತಿಸಬೇಕು ಎಂಬತಕ್ಕಂಥ ಆದೇಶ ವೇದೋಕ್ತವಾಗಿಯೂ ಇದೆ, ಪುರಾಣೋಕ್ತಿಯೂ ಇದೆ. ಸಕಲ ಕ್ಷೇತ್ರಗಳಲ್ಲಿ ಎಲ್ಲಿ ನೋಡಿದರೂ ನಾವು ಅದನ್ನು ನೋಡಬಹುದು. ಆದ್ದರಿಂದ ಕಮಲಾಕ್ಷ ಇಂದು ವೇದೋಕ್ತನಾದ ನೇಹಾನಾನಸ್ಯ ಕಿಂಚನ ಎಂಬ ತತ್ವವನ್ನು ಹೇಳುತ್ತಿದೆ. ಇದೇ ನಾವು ಮುಂದೆ ತಿಳಿಸಲಿರುವ ಕ್ಷೇತ್ರ ದರ್ಶನ ವಿಧಿಯನ್ನು ಸೂಚಿಸಿದಂತೆ ಆಗುತ್ತದೆ. ಒಟ್ಟು ಕ್ಷೇತ್ರದಲ್ಲಿ ಏನಿದೆ? ಭಗವಂತನ ಪ್ರತಿಮಾ, ಭಗವಂತನನ್ನು ಆರೈಸುವ, ಪೂಜಯಿಸುವ ಪ್ರತಿಮಾ. ಲಿಂಗ ಅಂದರೆ ಭಗವಂತನನ್ನು ನೆನಪಿಸುವ ಸ್ಥಳ ಮಹಾತ್ಮೆ. ಇದರಲ್ಲಿ ಭಗವಂತನು ಅವ್ಯಕ್ತನಾಗಿ ಇದ್ದಾನೆ. ಹೇಗಿದ್ದಾನೆ? ಯೋಗಿಗಳಿಗೆ ಕಾಣಿಸುತ್ತದೆ. ಅದು ಕಮಲದ ಪುಷ್ಪದ ಮೇಲೆ ನಿಂತಿರುವಂತೆ ಕಾಣಿಸುವುದರಿಂದ ಅದನ್ನೇ ಅದೇ ಭಂಗಿಯಲ್ಲಿ ಶಿಲೆಯಿಂದ ಭಗವಂತನ ಪ್ರತಿಮೆಯನ್ನು ಏರ್ಪಾಟಾಗಿರುತ್ತದೆ ಎಲ್ಲ ಕ್ಷೇತ್ರ ದರ್ಶನದಲ್ಲಿ. ಕಮಲಾಕ್ಷ ಎಂಬತಕ್ಕಂಥದ್ದು ಪ್ರಥಮ ಭಾಗದ ಕೊನೆಯ ಗದ್ಯ. ಈ ಗದ್ಯ ಅಂತಿಮ ಭಾಗದ ಕ್ಷೇತ್ರ ದರ್ಶನವನ್ನು ಇಲ್ಲಿ ಸಂಬಂಧ ಕಲ್ಪಿಸಿ ಸೂಚಿಸುತ್ತಿದೆ. ಈ 59 ಲಕ್ಷಣದಿಂದ ನೀವು ಏನು ತಿಳಿದಿರಿ ಅದನ್ನು ವೇದೋಕ್ತವಾಗಿದೆ. ವೇದವನ್ನು ತಿಳಿದವರಿಗೆ ಅದು ಮನಸಾರೆ ತಿಳಿದು ಚಿಂತಿಸಿ ತಿಳಿಯಬಹುದಾಗಿದೆ, ಧ್ಯಾನಿಸಬಹುದಾಗಿದೆ. ಆದರೆ ಆ ಹಂತಕ್ಕೆ ಇನ್ನೂ ಸೇರಿದ ವ್ಯಕ್ತಿಗಳು ಏನು ಮಾಡಬೇಕು? ತೀರ್ಥಕ್ಷೇತ್ರದಲ್ಲಿ ಹೋಗಿ ಕ್ಷೇತ್ರ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಆ ಕ್ಷೇತ್ರ ಸ್ವಾಮಿಯ ದರ್ಶನ ಮಾಡುವಾಗ ನಮಗೆ ಮೊಟ್ಟ ಮೊದಲಿಗೆ ವಿಶ್ವರೂಪದಲ್ಲಿ ಕಾಣುವ ಬಗೆ ಯಾವುದು? ಕಮಲದ ಹೂವಿನ ಮೇಲೆ ಪವಡಿಸುವ ಭಗವಂತ, ಕಮಲದ ಹೂವಿನ ಮೇಲೆ ನಿಂತಿರುವ ಭಗವಂತ, ಕಮಲದ ಹೂವಿನ ಮೇಲೆ ಕುಳಿತಿರುವ ಭಗವಂತ. ಇದೇ ತೀರ್ಥಕ್ಷೇತ್ರದಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ಭಗವಂತನ ಪ್ರತೀಕ. ಯಾಕೆ ಅಂದರೆ ಭಗವಂತ ವ್ಯಕ್ತನಾಗಿ ಅದರೊಳಗೆ ಯೋಗಿಗಳಿಗೆ ಇದರಂತೆ ಕಾಣಿಸಿಕೊಂಡಿರುತ್ತಾನೆ. ಉದಾಹರಣೆಗೆ ನಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೋಟೋಸ್ ಅಂತ ಹೇಳ್ತೀವಿ. ಹೊರಗಡೆ ನಾವು ಎಲ್ಲರಿಗೂ ಕೊಡ್ತಕ್ಕಂಥದ್ದು ಯಾವುದು? ಪಾಸಿಟಿವ್ ಫೋಟೋ, ಅಂದರೆ ಸರ್ಪ್ಲಸ್ ಫೋಟೋ, ಎಕ್ಸ್ಟ್ರಾ ಫೋಟೋ ಕೊಟ್ಟಿದ್ದು. ನೆಗೆಟಿವ್ ಫೋಟೋ ಇರುತ್ತೆ, ನಮ್ಮ ಹತ್ರ ಇರುತ್ತೆ. ಒಂದು ನೆಗೆಟಿವ್ ಇದ್ದರೆ ಸಾವಿರ ನಾವು ಫೋಟೋಗಳ ಪ್ರಿಂಟ್ ತೊಗೋಬೋದು. ಅದರಂತೆ ಭಗವಂತ ಒಳಗಡೆ ಇದ್ದಾನೆ. ಅದರ ಕಾಪಿ ನಾವು ಕ್ಷೇತ್ರ ದರ್ಶನದಲ್ಲಿ ಪ್ರತಿಮಾ ರೂಪವಾಗಿ, ಶಿಲಾರೂಪವಾಗಿ
ರೇಖಾರೂಪವಾಗಿ ಕಾಣುತ್ತೇವೆ. ಅದನ್ನು ಇಲ್ಲಿ ಶ್ರೀ ಪುರಂದರದಾಸರು ಸೂಚಿಸುತ್ತಿದ್ದಾರೆ ಕಮಲಾಕ್ಷ ಎಂಬ ಶಬ್ದದಿಂದ. ಭಗವಂತನ ಪಾದವೇ ಅವನ ಕಣ್ಣು, ಅವನ ಕಣ್ಣೇ ಅವನ ಪಾದ, ಹೀಗೆ ಸಕಲ ಅವಯವಗಳು ಅಭಿನ್ನವಾದುದು ಎಂಬ ಉಪಾಸನೆ ಸಾಧಕ ಜೀವಿ ನಡೆಸಬೇಕು ಎಂಬುದು ಗಮನಾರ್ಹ. ಕಮಲ ಅಂದರೆ ಏನು, ಹೇಗೆ ಭಗವಂತನಿಗೆ ಇದು ಅನ್ವಯ ಆಗುವುದು ಅನ್ನೋದನ್ನು ಚಿಂತನೆ ಮಾಡೋಣ. ಕಮಲ ಅಂದರೆ ಮಲ, ಕಹ ಅಂದರೆ ಎಲ್ಲಿರೋದು, ದೋಷ ಎಲ್ಲಿರೋದು ಅಂತ ಅರ್ಥ, ಇಲ್ಲವೇ ಇಲ್ಲ ಎಂದರ್ಥ. ಮಲ ಅಂದರೆ ದೋಷ, ಕಹ ಅಂದರೆ ಎಲ್ಲಿ, ದೋಷ ಎಲ್ಲಿ ಇದೆ, ಎಲ್ಲೂ ಇಲ್ಲ ಎಂಬುದು. ಇದು ಪ್ರಶ್ನಾರ್ಥಕವಾಗಿ ಯಾಕೆ ಹೇಳಿದರು, ಉತ್ತರ ರೂಪವಾಗಿ ಹೇಳಬಹುದಾಗಿತ್ತಲ್ಲ ಕಮಲಾಕ್ಷ ಅನ್ಬತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕಮಲಾಕ್ಷ ಅಂತ ಹೇಳಿದ್ದಾರೆ. ಅದು ಉತ್ತರ ರೂಪವಾಗಿರುತ್ತೆ. ಹೇಗೆ, ಅಕ್ಷ ಅಂದರೆ ಏನು, ಪ್ರಮಾಣ ಅಂತ ಹೆಸರು, ಪ್ರತ್ಯಕ್ಷ ಅಕ್ಷ ಅಂತ ಹೆಸರು. ಯೋಗಿಗಳು ಭಗವಂತನಲ್ಲಿ ಯಾವ ದೋಷವನ್ನು ಕಾಣದೆ ಕೇವಲ ಗುಣವನ್ನೇ ಕಾಣುತ್ತಿದ್ದಾರೆ, ಕಾಣುತ್ತಾರೆ. ಆದ್ದರಿಂದ ಅವನ ಹೆಸರನ್ನು ಕಮಲಾಕ್ಷ ಎಂದು ಹೆಸರು ಹೇಳಿದರು. ಕಮಲ ಎಂದರೆ ದೋಷವೇ ಇಲ್ಲ ಎಂಬತಕ್ಕಂಥದ್ದು ಮೊದಲು ನಾವು ತಿಳಿದುಕೊಳ್ಳಬೇಕು. ದೋಷ ದೂರ ಗುಣಪೂರ್ತಿ, ಗುಣಪೂರ್ಣ ದೋಷ ದೂರ ಎಂಬತಕ್ಕಂಥದ್ದನ್ನು ತಿಳಿಯೋದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ಎಲ್ಲ ಕ್ಷೇತ್ರದಲ್ಲಿ ಇದನ್ನೇ ಚಿಂತನೆ ಮಾಡಬೇಕು ಎಂಬ ಆದೇಶವನ್ನು ತಿಳಿಸಲು 60ನೇ ಗದ್ಯ ಪ್ರಥಮ ಪಾದದ ಕೊನೆಯ ಭಾಗವಾಗಿ ಕಮಲಾಕ್ಷ ಎಂದು ಹೇಳಿದ್ದಾರೆ. ದೋಷವೇ ಇಲ್ಲದೆ ಗುಣದಿಂದ ಪೂರ್ಣನಾದವನೇ ಕಮಲ. ಇದೇ ಭಗವಂತ ತಿಳಿಸುವ ಎರಡು ಕಣ್ಣುಗಳು, ಒಂದು ದೋಷ ದೂರತ್ವ, ಇನ್ನೊಂದು ಗುಣಪೂರ್ಣತ್ವ. ಯಾರು ಈ ರೀತಿಯಾಗಿ ಉಪಾಸನೆ ಮಾಡುವರೋ ಇದರ ಫಲರೂಪವಾಗಿ ನಮ್ಮನ್ನು ದೋಷಗಳಿಂದ ನಿವೃತ್ತಿಗೊಳಿಸಿ ಏನು, ಎಲ್ಲ ಜೀವರು ದೋಷಗಳೇ. ಆ ದೋಷ ನಿವೃತ್ತವಾಗಬೇಕು ಅಂದರೆ ಏನು, ಅದರಿಂದ ಪಲಾಯನ ಮಾಡಿಸಬೇಕು ಅಂದರೆ ಅದನ್ನು ನಾಶಗೊಳಿಸಬೇಕಾದರೆ ಭಗವಂತನು ಗುಣದಿಂದ ತುಂಬಿದ್ದಾನೆ, ದೋಷ ಎಂದಿಗೂ ಹತ್ತುವುದಿಲ್ಲ ಎಂಬತಕ್ಕಂಥ ಚಿಂತನೆ ನಾವು ಮಾಡಬೇಕು. ಸ್ವರೂಪಭೂತವಾದ ಮೋಕ್ಷವನ್ನು ಭಗವಂತ ಆಗ ನಮಗೆ ಎಲ್ಲ ಜೀವರಿಗೂ ಕರುಣಿಸುತ್ತಾನೆ. ಇವೆಲ್ಲದರ ಮಹಾ ತಾತ್ಪರ್ಯ ಕಮಲಾಕ್ಷ. ಇಲ್ಲಿಗೆ ಭಗವಂತನನ್ನು ಸರ್ವಾಂಗ ಪೂಜೆ ಮಾಡಲಿಕ್ಕೆ ಕಮಲದಲ್ಲಿ ತನ್ನ ದಿವ್ಯ ಪಾದ ತೋರಿಸುತ್ತಾ ಗುಣಪೂರ್ಣ ಮತ್ತು ದೋಷದೂರವೆಂಬ ದಿವ್ಯ ಎರಡು ಕಣ್ಣುಗಳನ್ನು ಅರಳಿಸಿ ಕರುಣಾದೃಷ್ಟಿಯನ್ನು ನೋಡಿ ಆನಂದಿಸುವುದೇ ಆಗಿದೆ. ಶ್ರೀ ಪುರಂದರದಾಸರು ಪ್ರಥಮ ಭಾಗದ ಕೊನೆಯಲ್ಲಿ 60ನೇ ಗದ್ಯದಲ್ಲಿ ಕಮಲಾಕ್ಷ ಎಂದು ತಿಳಿದು ಭಗವಂತನ ಗುಣವನ್ನು 60 ಅಂದರೆ ಪ್ರಭವಾದಿ 60 ಸಂವತ್ಸರಗಳು, ಅಂದರೆ ಪ್ರತಿ ಸಂವತ್ಸರ ಕಳೆದ ಮೇಲೆ ಮತ್ತೆ ಅದೇ ಸಂವತ್ಸರ ಮರಳಿ ಬರುತ್ತದೆ. ಹಾಗೆ ನಾವು ಪ್ರತಿದಿನವೂ ಭಗವಂತನ ಗುಣಗಳನ್ನು ಮತ್ತೆ ನಾವು ಮನನ ಮಾಡಬೇಕು, ಅವಲೋಕನೆ ಮಾಡಬೇಕು, ಅದನ್ನು ಸದಾ ಚಿಂತಿಸುತ್ತಿರಬೇಕು. ಈ ದೃಷ್ಟಿಯಿಂದ ಕಮಲಾಕ್ಷ ಎಂಬ 60ನೇ ಗದ್ಯದಲ್ಲಿ ಪ್ರಥಮ ಭಾಗ ಎಂಬುದಾಗಿ ಈ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥದ್ದಲ್ಲಿ ನಾವು ಒಂದು ತೆರೆಯನ್ನು ಕಾಣ್ತಾ ಇದ್ದೇವೆ. ಇದು ಅಲ್ಪ ವಿರಾಮ ಮಾತ್ರ, ಏಕೆಂದರೆ ಇನ್ನೂ 3 ಭಾಗವಿದೆ. ಮೊದಲನೇ ಭಾಗ ತಿಳಿದಾಗ ಉಳಿದ ಭಾಗಗಳನ್ನು ತಿಳಿಯುವುದು ನಮಗೆ ಸಹಾಯವಾಗುತ್ತೆ. ಆದ್ದರಿಂದ ಇದು ಫೌಂಡೇಶನ್, ಅಂದರೆ ತಳಪಾಯದಂತೆ ಶ್ರೀ ಪುರಂದರದಾಸರು ನಮಗೆ ಅನುಗ್ರಹಿಸಿದ್ದಾರೆ.
ಪುರಂದರದಾಸರು ಈ ಶಬ್ದ ಹೇಳಿರುವುದಕ್ಕೆ ಅನಂತ ಅನಂತ ಜನ್ಮಗಳಿಂದ ನಾವು ತಿಳಿದರೂ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ನಮಗೆ ತಿಳಿದಿರುವುದೇ ಅಲ್ಪ, ಹೇಳಿರುವುದು ಮತ್ತೆ ಅಲ್ಪ, ಬರೆದಿರುವುದು ಮತ್ತೆ ಅಲ್ಪ. ಆದರೆ ದಾಸರ ಪ್ರಜ್ಞೆ ಅಪಾರ, ದೇವರ ಮಹಿಮೆ ಅಪಾರ ಅಪಾರ. ಏನು ಹೇಳುವುದಕ್ಕೂ ತೋಚುವುದೇ ಇಲ್ಲ, ಏನು ಕೇಳುವುದಕ್ಕೂ ತೋಚುವುದೇ ಇಲ್ಲ. ಎಲ್ಲ ಶಬ್ದಗಳು ಭಗವಂತನಲ್ಲಿ ತಟಸ್ಥವಾಗಿ ನಿಂತು ಬಿಡುತ್ತೆ. ಏಕೆಂದರೆ ಭಗವಂತನನ್ನು ವರ್ಣನೆ ಮಾಡೋದಕ್ಕೆ ಯಾವ ಶಬ್ದಗಳಿಗೂ ಸಾಮರ್ಥ್ಯವೇ ಇಲ್ಲ. ಆದ್ದರಿಂದ ನಮ್ಮ ಅಲ್ಪ ಆಯುಸ್ಸು, ಅಲ್ಪ ಶಕ್ತಿ, ಅಲ್ಪ ಯೋಗ್ಯತೆಗೆ ಏನು ಮಾಡಬೇಕು? ಅಲ್ಲಿ ನಮ್ಮ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ ಮುಂದೆ ಸಾಗಬೇಕು. ಅದರಂತೆ ಸಜ್ಜಿಕೆ ವಿರಾಮ. ಇದೇ ಪ್ರಥಮ ಭಾಗದ ಸಮರ್ಪಣೆ. ಶ್ರೀ ಪುರಂದರದಾಸರು ಪರಮಾನುಗ್ರಹದಿಂದ ನಮಗೆ ವಿವರಿಸಿದ 60 ಅನಂತ ಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 60 ಗಜ್ಜೆಗಳನ್ನು, 60 ನುಡಿ ಮುತ್ತುಗಳನ್ನು, 60 ಭಗವಂತನ ಕ್ರಿಯಾವಿಶೇಷ, ಗುಣವಿಶೇಷ ಮತ್ತು ನಾಮವಿಶೇಷವನ್ನು ನಮಗೆ ತಿಳಿಸುವುದರ ಮೂಲಕ ಮಹಾ ಅನುಗ್ರಹವನ್ನು ಮಾಡಿದ್ದಾರೆ. ತನ್ಮೂಲಕ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲ ನಮ್ಮನ್ನು ರಕ್ಷಣೆ ಮಾಡಲಿ ಎಂದು ಭಗವಂತನನ್ನು ಹಾಗೂ ಗುರುಗಳನ್ನು ಹಾಗೂ ಮಧ್ಯದಲ್ಲಿ ಶ್ರೀಮಧ್ವಾಚಾರ್ಯರನ್ನು ಪದೇ ಪದೇ ನಮಿಸಿ ಎಲ್ಲರನ್ನೂ ಒಟ್ಟಿಗೆ ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ ಎಂದು ಹೇಳಿ ಹರಿ ಗುರುಗಳನ್ನು ವಂದಿಸೋಣ. ಇದರಂತೆ ದ್ವಿತೀಯ ಭಾಗ, ತೃತೀಯ ಭಾಗ, ಚತುರ್ಥ ಭಾಗವನ್ನು ಕೇಳಿ ಆನಂದಿಸೋಣ. ಎಲ್ಲವನ್ನು ಭಗವಂತ ಮಾಡಿಸಿಕೊಡಬೇಕು. ಹರಿಗುರುಗಳ ಅನುಗ್ರಹ, ನಮ್ಮ ತಂದೆ ತಾಯಿಗಳ ಪರಮಾನುಗ್ರಹ ಹಾಗೂ ನಮ್ಮ ವಿದ್ಯಾಗುರುಗಳ ಅನುಗ್ರಹ ವಿಶೇಷ, ಶ್ರೀ ಪುರಂದರದಾಸರ ಮಹಾ ಕಾರುಣ್ಯ ವಿಶೇಷದಿಂದಲೇ ಇದು ನಡೀತಾ ಇದೆ. ಆದ್ದರಿಂದ ಇದು ಒಂದು ಸುಂದರ ಮುಹೂರ್ತ. ಭಗವಂತನ ನೆನೆಯುವುದೇ ಅತಿ ದೊಡ್ಡ ಮುಹೂರ್ತ, ಸಾರ್ಥಕ್ಯ ಮುಹೂರ್ತ, ಆನಂದಿಸುವ ಮುಹೂರ್ತ, ಭಗವಂತನನ್ನು ಕುಣಿದು ಕುಪ್ಪಳಿಸುವಂಥ ಮಹಾ ಮುಹೂರ್ತದಲ್ಲಿ ತಾತ್ಕಾಲಿಕವಾಗಿ ಮಂಗಳ ಎಂದು ಹೇಳಿ ವಿಶ್ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.